ಪಂಚಾಯಿತಿ ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರು, ಎಲ್ಲ ಪತ್ರಿಕಾ ಮಾಧ್ಯಮದವರು ಇವತ್ತಿನ ದಿವಸ ನಾವು ಶ್ರದ್ಧಾಂಜಲಿಯನ್ನು ಮಾಡೋದಕ್ಕೆ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ನಮ್ಮ ತಾಲೂಕು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸಹ ಸೇರಿ ಇವತ್ತು ನಾವು ಶ್ರದ್ಧಾಂಜಲಿಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಅವರ ಒಂದು ಶಿವಕುಮಾರ ಸ್ವಾಮೀಜಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ನಮ್ಮ ತಾಲೂಕು ಪಂಚಾಯಿತಿ ಒಂದು ಆನೇಕಲ್ ತಾಲೂಕು ಪಂಚಾಯಿತಿ ಆಫೀಸಲ್ಲಿ ನಾವು ಶಿವಕುಮಾರ ಸ್ವಾಮೀಜಿಗಳಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಿದು, ಒಂದು 111 ವರ್ಷ ಕಾಲ ನಮ್ಮ ಒಂದು ಜನರ ಒಂದು ಒಳಿತಿಗಾಗಿ ಅವರು ಒಂದು ಶಿವನಲ್ಲಿ ಲೀನ ಆಗಿ ಅವರು ಒಂದು ನಮ್ಮ ಶ್ರೇಯೋಭಿವೃದ್ಧಿಗೆ 111 ವರ್ಷನೂ ಅದೇ ಸೇವೆ ಮಾಡ್ತಾ ಬಂದಿದ್ದಾರೆ. ಅವ್ರ ಸೇವೆ, ಅವ್ರ ಆಶೀರ್ವಾದ, ಅವರು ಶಿವನ ಆಶೀರ್ವಾದ ಪಡ್ಕೊಂಡು ಅದೆಲ್ಲ ನಮಗೆ ಭಗವಂತ ಅವರ ರೂಪದಲ್ಲಿ ನಡೆದಾಡುವ ದೇವರು. ಅಂದರೆ ದೇವ್ರು ಕಣ್ಣು ಕಾಣಿಸಲ್ಲ, ಆದರೆ ಅವರು ಒಂದು ಮಾನವ ಜನ್ಮ, ನಮ್ಮ ರೀತಿಯಲ್ಲೇ ಅವರು ಒಂದು ಮಾನವ ಜನ್ಮ ಎತ್ತಿ ಬಂದು ಇಲ್ಲಿ ಇಷ್ಟೆಲ್ಲ ಜನಕ್ಕೆ ಒಂದು ಮಾದರಿಯಾಗಿ ಅವರು ಶಿವನಲ್ಲಿ ಏನು ಪ್ರಾರ್ಥನೆ ಮಾಡಿದ್ದಾರೆ, ಏನು ನಮ್ಮ ಸಮಾಜ ಚೆನ್ನಾಗಿರಬೇಕು, ನಮ್ಮ ದೇಶ ಚೆನ್ನಾಗಿರಬೇಕು, ಎಲ್ಲರ ಒಳಿತಿಗೋಸ್ಕರ ತುಂಬಾ ಅವರು ಒಂದು ಸಾಧನೆ ಮಾಡಿದ್ದಾರೆ. ಅವ್ರ ಸಾಧನೆಯಲ್ಲಿ ನಾವು ಒಂದು ಭಾಗದಷ್ಟಾದರೂ ನಾವು ಒಂದು ಸಮಾಜಕ್ಕೆ ನಾವು ಕೊಟ್ಟಾಗ ನಮಗೂ ಅವರ ಒಂದು ಸಾರ್ಥಕತೆ ಸಿಗುತ್ತೆ. ನಾವು ಇಂಥ ಶಿವಕುಮಾರ ಸ್ವಾಮೀಜಿ ಅಂತವರು ಮತ್ತೆ ನಮ್ಮ ಒಂದು ಈ ಕರ್ನಾಟಕದಲ್ಲಿ ಹುಟ್ಟು ಬಂದು ದೇವರು ಶಿವನ ರೂಪದಲ್ಲಿ ಅವರು ಹುಟ್ಟು ಬರಲಿ ಅಂತ ನಾನು ಸದಾ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ಇವತ್ತು ಒಂದು ತಾಲೂಕು ಪಂಚಾಯತಿಯಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿರೋ ಉದ್ದೇಶ ಇಷ್ಟೇ. ಅವರ ಒಂದು ದಾರಿದೀಪನ ನಾವು ಅವರ ಒಂದು ಪಾಲನೆ ಮಾಡ್ಕೊಂಡು ಹೋದ್ರೆ ಮಾತ್ರ ನಮಗೂ ಜೀವನ ಸಾರ್ಥಕ ಆಗುತ್ತೆ. ಅದನ್ನು ಮುಂದುವರಿಸ್ಕೊಂಡು ಎಲ್ಲರೂ ಹೋಗೋಣ ಅಂತ. ಪಂಚಾಯತಿ ಆವರಣದಲ್ಲಿ ಎಲ್ಲರೂ ನಮ್ಮ ತಾಲೂಕು ಪಂಚಾಯತಿ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರು ಸೇರಿ ಸ್ವಾಮೀಜಿಯವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದ ಏನು ಇಟ್ಕೊಂಡಿದ್ದೀವಿ ನಾವು, ಎಲ್ಲರಿಗೂ ಅವರು ಬೆಳೆದಂಥ ಜ್ಞಾನ ವೈರಾಗ್ಯ ಸಿದ್ಧಿಯನ್ನು ಏನು ಪಡ್ಕೊಂಡಿದ್ರು ಆ ಒಂದು ಜ್ಞಾನವನ್ನು ಎಲ್ಲರಿಗೂ ಪ್ರಸಾರವಾಗಲಿ ಅಂತೇಳ್ಬಿಟ್ಟು ನಾನು ಸ್ವಾಮೀಜಿಯವರೆಲ್ಲ ಕೇಳ್ಕೊಳ್ತೇನೆ. ಮತ್ತು ನಮ್ಮ ವಾಜಪೇಯಿಯವರು ಹೇಳಿದರು, ಉತ್ತರ ಮೇ ಗಂಗಾ, ದಕ್ಷಿಣ ಮೇ ಶಿವಗಂಗಾ ಕ್ಷೇತ್ರ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ವಿಶ್ವದಲ್ಲೇ ಒಂದು ಪ್ರಖ್ಯಾತಿಯನ್ನು ಪಡೆದಂಥ ಶಿವಗಂಗಾ ಕ್ಷೇತ್ರ ಇವತ್ತು ನಮ್ಮದಾಗಿದೆ. ಆ ಭಗವಂತ ನಡೆದಾಡುವಂಥ ದೇವರು ಎಲ್ಲರಿಗೂ ಒಂದು ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ. ಶ್ರೀ 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 ಸಿದ್ಧಲಿಂಗ ಸ್ವಾಮಿಯವರ ಆಶೀರ್ವಾದ ಸದಾ ನಮ್ಮ ಮೇಲಿಂದ. ಈಗ ಅವರು ದೈವಾಧೀನರಾಗಿದ್ದಾರೆ. ಅವರು ದೈವಾಧೀನರಾಗಿದ್ರೂ ಸದಾ ಅವರ ಆಶೀರ್ವಾದ ನಮ್ಮ ಮೇಲಿರುತ್ತೆ, ನಮ್ಮ ಕರ್ನಾಟಕದ ಮೇಲಿರುತ್ತೆ. ಆ ಭಗವಂತ ನಮ್ಮ ಸಿದ್ಧಗಂಗಾ ಶ್ರೀ ಮಠಗಳನ್ನ ನಡೆಸ್ಕೊಂಡೋಗೋಕ್ಕೆ ಈಗಿರೋ ಸ್ವಾಮಿಗಳು, ಸಿದ್ಧಲಿಂಗ ಸ್ವಾಮಿಗೆ ಒಳ್ಳೆ ಅವರ ಆಶೀರ್ವಾದ ಸದಾ ಆಶೀರ್ವಾದ ಇರಲಿ. ಅಲ್ಲಿ ಓದ್ತಾ ಇರೋ ಮಕ್ಕಳು ಯಾವಾಗಲೂ ನಗ್ನಗ್ತಾ ಇರಲಿ, ಒಳ್ಳೆ ವಿದ್ಯಾಬುದ್ಧಿ ಕಲಿತು ನಮ್ಮ ಕರ್ನಾಟಕ ಕೀರ್ತಿ ತರಲಿ ಅಂತ ಹೇಳ್ಕೊಳ್ತಾ, ಈಗ ನಾವು ನಮ್ಮ ತಾಲೂಕು ಪಂಚಾಯತಿ ಆನೇಕಲ್ ತಾಲೂಕು ಪಂಚಾಯತಿ ವತಿಯಿಂದ ನಮ್ಮ ಸ್ವಾಮಿಗಳ ಶ್ರದ್ಧಾಂಜಲಿ ಸಭೆಯನ್ನು ಆಚರಿಸಿದ್ದೀವಿ. ಅವರ ಆಶೀರ್ವಾದ ನಮ್ಮ ಮೇಲಿದ್ದು, ಅವರ ಕರುಣೆ ಯಾವಾಗಲೂ ನಮ್ಮ ಮೇಲಿದ್ದು, ನಾವು ಜನಸೇವೆ ಮಾಡೋಕೆ ಅವರ ಬುದ್ಧಿ ನಮ್ಗೆ ಕೊಡಲಿ ಅಂತ ಕೇಳಿಕೊಂಡು, ಮಠದ ಸ್ವಾಮೀಜಿಗಳಾದಂಥ ಶಿವಕುಮಾರ ಸ್ವಾಮಿಗಳು ನಮ್ಮನ್ನು ಆಗಲಿ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಒಂದು ತುಂಬಲಾರದ ನಷ್ಟ. ಅವರ ಒಂದು ಗುರಿ ಏನು, ಮಕ್ಕಳಿಗೆ ವಿದ್ಯೆ ಕೊಡಬೇಕು, ಮಕ್ಕಳಿಗೆ ಹಸಿವಿಲ್ದಿದ್ದಂಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ಹಮ್ಮಿಕೊಂಡಂಥ ಮಹಾನ್ ದೇವರು ಅಂತ ಹೇಳ್ಬೋದು, ನಡೆದಾಡುವ ದೇವರು ಅಂತ ಹೇಳ್ಬೋದು. ಅಂಥ ಒಂದು ದೇವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ದಿನ ನಾವು ತಾಲೂಕು ಪಂಚಾಯತಿ ಆವರಣದಲ್ಲಿ ಸ್ವಾಮೀಜಿಗಳ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಹಮ್ಮಿಕೊಂಡಿದ್ವಿ. ಯಾಕಂದರೆ ನಾವೆಲ್ಲರೂ ಅವರ ಭಕ್ತರು. ಆ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಬೆಳೆದು ಬಂದಿರೋರು. ಹಾಗಾಗಿ ಆ ನಡೆದಾಡುವಂಥ ದೇವರು ಇವತ್ತು ನಮ್ಮಲ್ಲಿಲ್ಲ ಅಂದ್ರೂ ಅವ್ರು ಹಾಕ್ಕೊಟ್ಟಂಥ ಮಾರ್ಗದರ್ಶನ ಇವತ್ತು ದೇಶ ವಿದೇಶಗಳ ಉದ್ದಗಲಕ್ಕೂ ಹರಡಿಕೊಂಡಿದೆ. ಅವರ ಶಿಷ್ಯಕೋಟಿ ಲಕ್ಷಾಂತರ ಜನ ಇದ್ದಾರೆ. ಅವರೆಲ್ಲರಿಗೂ ಇವತ್ತು ತುಂಬಲಾರದ ನಷ್ಟ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅವರು ಅನ್ನದಾಸೋಹವನ್ನು ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಅಲ್ಲಿ ಅಳವಡಿಸ್ಕೊಂಡು ವಿದ್ಯೆ ಕೊಟ್ಟರು. ಇವತ್ತು ಸರ್ಕಾರಿ ಕಚೇರಿಗಳಿರ್ಬೋದು ಅಥವಾ ಪ್ರೈವೇಟ್ ಇದರಲ್ಲಿರ್ಬೋದು, ಅವರ ಮಠದಲ್ಲಿ ಓದಿ ಬೆಳೆದಂಥವರು ಅನೇಕರು ಲಕ್ಷಾಂತರ ಮಂದಿ ಇದ್ದಾರೆ. ಅವರೆಲ್ಲರಿಗೂ ಒಂದು ನಿಜವಾಗಲೂ
ತುಂಬಲಾರದಂಥ ಒಂದು ನಷ್ಟ. ನನಗೂ ಅವರ ಒಂದು ಆಶೀರ್ವಾದ ಈಗ ಒಂದು ವರ್ಷದಲ್ಲಿ ಲಭಿಸ್ತು. ಯಾಕಂದರೆ ನನಗೊಂದು ಆಸೆ ಇತ್ತು ಅವ್ರ ಪಾದ ಮುಟ್ಟಿ ಅವ್ರ ಆಶೀರ್ವಾದ ತಗೋಬೇಕು ಅಂತ. ನನಗೆ ಅವರ ಆಶೀರ್ವಾದ ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರ ವತಿಯಿಂದ ಒಮ್ಮೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಡ್ಬಂದ್ವಿ. ನಿಜವಾಗಲೂ ಅವರು ನಮ್ಮನ್ನು ಬಿಟ್ಟೋಗಿಲ್ಲ, ಅವರ ಆತ್ಮ ಬಿಟ್ಟೋಗಿರ್ಬೋದು. ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನಗಳು ಸದಾ ಶಾಶ್ವತವಾಗಿ ಇರ್ತೈತೆ ಅಂತ ಹೇಳ್ತಾ, ನಮ್ಮ ದೇಶಕ್ಕೆ ಮಾದರಿಯಾಗಿ ಅಂತ ಇದ್ದಂತಹ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ನಮ್ಮನ್ನು ಬಿಟ್ಟು ಇವತ್ತಿಗೆ 5 ದಿವಸ ಆಗಿದೆ. ಅವರ ಒಂದು ಅಗಲಿಕೆ ನಮ್ಮ ದೇಶಕ್ಕೆ ತುಂಬ ನಷ್ಟ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ನಾವು ನಮ್ಮ ತಾಲೂಕು ಪಂಚಾಯತ್ ಸದಸ್ಯರು ಒಂದು 6 ತಿಂಗಳಿಂದ ಮುಂದೆ ನಾವು ಒಂದು ಸಿದ್ಧಗಂಗಾ ಮಠಕ್ಕೆ ಹೋದ್ವಿ. ಆ ದಿವಸ ನಾವು ಅಲ್ಲಿ ನೋಡಿದಾಗ ನಮಗೆ ಇಂಥ ಒಂದು ಸೇವೆ ಮಾಡ್ತಂಥ ಪುಣ್ಯಾತ್ಮ ಇನ್ನೂ ಒಂದು ಅಷ್ಟು ದಿನ ಬದುಕಬೇಕಾಗಿತ್ತು ಅಂತ ನಮಗೆ ಬಹಳ ಆಸೆ ಇತ್ತು. ಯಾಕೆಂದರೆ ಸುಮಾರು ಅಲ್ಲಿ ಇರುವಂತಹ ಮಕ್ಕಳು ಅನಾಥರಾಗಿ ಬಿಟ್ಟು ಹೋಗಿದ್ದಾರೆ. ಆದರೂ ಅಲ್ಲಿ ಅನಾಥರಾಗಲ್ಲ. ಯಾಕಂದರೆ ಅವ್ರು ಹಾಕಿರೋಂತಹ ಮಾರ್ಗ ಅದು ದೇವರು ಕಾಪಾಡುತ್ತೆ. ಅವರು ಅಲ್ಲೇ ಇದ್ದಾರೆ. ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಅವರೇ ಮಠದಲ್ಲೇ ಇದ್ದಾರೆ, ಎಲ್ಲೂ ಅವರು ಬೇರೆ ಕಡೆ ಇಲ್ಲ. ಅವರ ಒಂದು ಹಾಕಿರುವಂತಹ ಒಂದು ಮಾರ್ಗ ಆಗಲಿ, ಅವರ ಧೈರ್ಯ ಆಗಲಿ, ಆ ಒಂದು ಮಕ್ಕಳಿಗೆ ಸ್ಫೂರ್ತಿ ನೀಡುತ್ತೆ. ಯಾಕೆಂದರೆ ಮೊನ್ನೆ ಒಂದು ನಾವು ಮೀಡಿಯಾದಲ್ಲಿ ನೋಡಿದ್ವಿ ಮತ್ತು ವಾಟ್ಸಪ್ಪಲ್ಲೆಲ್ಲ ನೋಡಿದ್ವಿ. ಒಂದು ಹುಡುಗ ಅಲ್ಲಿ ಮೊನ್ನೆ ಅವರ ಒಂದು ಕಾರ್ಯಕ್ರಮಕ್ಕೆ ನೋಡಬೇಕಾದ್ರೆ ಒಬ್ಬರು ಅನ್ನವನ್ನು ಒಂದು ತಟ್ಟೆಯಲ್ಲಿ ಸ್ವಲ್ಪ ಪಕ್ ಮಾಡ್ತಾರೆ. ಅಲ್ಲಿಂದ ಹುಡುಗ ತಟ್ಟೆ ತಂದವರಿಗೆ ದಯವಿಟ್ಟು ನೀವು ತಿನ್ನಬೇಕು, ಇದನ್ನು ನೀವು ಬಿಸಾಡಬಾರ್ದು ಅಂಥೇಳಿ ಅವರಿಗೆ ಮನದಟ್ಟು ಮಾಡ್ತಾನೆ. ಯಾಕಂದರೆ ಅನ್ನದ ಒಂದು ಕಷ್ಟ ಅವ್ರಿಗೂ ಗೊತ್ತಾಗಿದೆ. ಆವತ್ತು ನಮಗೆ ನಿಜಕ್ಕೂ ಬಹಳ ಇದಾಯಿತು. ಮತ್ತು ಮುಂದಿನ ದಿವಸಗಳಲ್ಲಿ ನಾವು ಏನು ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರ ಒಂದು ತಂಡ ಏನಿದೆ, ನಾವು ಒಂದು 30 ಜನರು ಸೇರಿ ಆ ಒಂದು ಮಟ್ಟಕ್ಕೆ ನಮ್ಮ ಒಂದು ತಿಂಗಳಿಗೆ ಗೌರವಧನ ಏನು ನೀಡ್ತಾರೆ ಆ ಒಂದು ಮಟ್ಟಕ್ಕೆ ನೀಡಿ, ಮತ್ತು ನಮ್ಮ ಕೈಲಿ ಇನ್ನೂ ಅನೇಕ ಆ ಮಟ್ಟಕ್ಕೆ ಏನು ಸಹಾಯ ಬೇಕು ಅದು ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಏನು ನಮ್ಮಿಂದ ಒಂದು ಅಲ್ಲಿ ದಿನನಿತ್ಯ ಬಳಸೋಂತಹ ಅಕ್ಕಿ ಆಗಲಿ, ಒಂದು ಬೇರೆ ಬೆಳೆ ಆಗಲಿ, ಏನೇ ಒಂದು ಅಲ್ಲಿ ಬೇಕಾದರೂ ಸಹ ನಾವು ನಮ್ಮ ತಾಲೂಕು ಪಂಚಾಯತ್ ಸದಸ್ಯರು ಅಲ್ಲಿ ನಮಗೆ ಬಾಲಚಂದ್ರ ಅಂತ ನಮ್ಮೊಬ್ಬರು ಆತ್ಮೀಯರಿದ್ದಾರೆ. ಅವ್ರ ಮುಖಾಂತರ ಅಲ್ಲಿ ಏನು ಬೇಕಾದರೂ ನಾವು ಆ ಒಂದು ಮಟ್ಟಕ್ಕೆ ನಾವು ತಲುಪಿಸೋಕೆ ರೆಡಿಯಾಗಿದ್ದೇವೆ. ನಮ್ಮ ತಾಲೂಕು ಪಂಚಾಯತ್ ಸದಸ್ಯರು ನಮಗೆ ಕರೆ ಕೊಟ್ಟರೆ ನಾವು ಅಕ್ಕಿ ಆಗಲಿ ಯಾವುದೇ ಒಂದು ದಿವಸ ಧಾನ್ಯಗಳು ನಾವು ಕೊಡೋಕೆ ರೆಡಿಯಾಗಿದ್ದೇವೆ. ಹಾಗೆ ಈ ಏನು ಇಷ್ಟು ದಿನ ನಮ್ಮ ಸ್ವಾಮಿಗಳ ಬಂದಿರೋಂತಹ ನಡೆದು ಬಂದಂತಹ ಒಂದು ಅನ್ನದಾಸೋಹ ಆಗಲಿ ಮತ್ತು ಶಿಕ್ಷಣ ಆಗಲಿ ಆಗ ಮುಂದುವರಿಸಲಿ ಅಂತ ನಾವು ದೇವ್ರ ಹತ್ರ ಪ್ರಾರ್ಥಿಸ್ತಾ, ಮುಂದೆ ಎಲ್ಲ ನಮ್ಮ ನಾಡಿನ ಜನರು ಅವರ ಒಂದು ವಾಕ್ಯದ ಧೈರ್ಯದಿಂದ ಅವರ ಹಾಕಿರುವಂತಹ ಒಂದು ಮುನಾದಿಯಿಂದ ಅದನ್ನು ನಾವು ಪಾಲನೆ ಮಾಡಬೇಕಂತ ಹೇಳ್ತಾ, ಆನೇಕಲ್ ತಾಲೂಕು ಪಂಚಾಯತ್ ವತಿಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆಲ್ಲ ಸದಸ್ಯರು ಸೇರಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳವರ ಲಿಂಗೈಕ್ಯವಾಗಿರೋದನ್ನು ನಾವು ಈ ದಿವಸ ಅವರ ಜ್ಞಾಪಕಾರ್ಥವಾಗಿ ಮತ್ತು ಅವರನ್ನು ಸ್ಮರಿಸ್ತಾ ಅವರ ಆಚಾರ ವಿಚಾರ ಮತ್ತು ಅವರ ಒಂದು ನಡೆ ನುಡಿ ನಮ್ಮೆಲ್ಲ ಜನಮಾನಸಕ್ಕೆ ಮಾದರಿಯಾಗಿರೋದನ್ನು ನಾವು ಸ್ಮರಿಸೋದ್ರ ಮುಖಾಂತರ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಈ ಒಂದು ನಮ್ಮ ಆನೇಕಲ್ ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ವಿ. ಈ ಒಂದು ಅವರ ಒಂದು ಹಾಕ್ಕೊಟ್ಟಿರ್ತಕ್ಕಂತಹ ನೀತಿ ರೂಪುರೇಷೆಗಳು ನಮ್ಮೆಲ್ಲರಿಗೂ ಮಾದರಿಯಾಗಲಿ ಅಂತ ನಮ್ಮ ತಾಲೂಕು ಪಂಚಾಯಿತಿಯಿಂದ ಎಲ್ಲ ನಮ್ಮ ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರನ್ನು ನಾವು ಬರಮಾಡಿಕೊಂಡು ಏನು ನಡೆದಾಡುವ ದೇವರು ಅಂತ ನಾವು ಏನು ಹೇಳ್ತೀವಿ, ಡಾಕ್ಟ್ರು ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರು ನಿಧನರಾಗಿ ಇಲ್ಲಿಗೆ ಸುಮಾರು 5 ಡೇಸ್ ಆಗಿದೆ. ನಾವು ತಾಲೂಕು ಆಡಳಿತ ವತಿಯಿಂದ ಅವರ ಶ್ರದ್ಧಾಂಜಲಿಯನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಎಲ್ಲ ನಮ್ಮ ಚುನಾಯಿತ ಸದಸ್ಯರು ಬಂದು ಸ್ವಾಮೀಜಿಯವರ ಒಂದು ಸಾಧನೆ, ಅವರ ಜೀವಮಾನದ ಸಾಧನೆಯಲ್ಲಿ ಭಾಳಷ್ಟು ಅನ್ನ, ವಸತಿ ಮತ್ತು ಶೆಲ್ಟರ್ ಏನಿದೆ ಅದನ್ನೆಲ್ಲನೂ ಕೂಡ ಭಾಳ ವ್ಯವಸ್ಥಿತವಾಗಿ ಲಕ್ಷಾಂತರ ಜನಕ್ಕೆ ಮಾಡಿರೋದನ್ನ ಸ್ಮರಿಸಿ, ಅವರ ನಡೆದು ಬಂದ ದಾರಿಯಲ್ಲಿ ಕನಿಷ್ಠವಾಗಿ ನಾವೆಲ್ಲರೂ ಕೂಡ ಸಾಗೋಣ. ಕಾಯಕವೇ ಕೈಲಾಸ ಅಂತ ಏನು ಸ್ವಾಮೀಜಿಯವರು ಹೇಳಿದ್ರು, ಅದ ರೀತಿ ನಡೆದಂಥ ಜನ ಆ ಮೇರು ಪರ್ವತ ಅಂತ ನಾವು ಏನು ಹೇಳ್ತೀವಿ, ಆ ಮಟ್ಟದ ವ್ಯಕ್ತಿಗಳು. ಅವರ ಸ್ಮರಣೆಯನ್ನು ನಾವು ಇವತ್ತು ತಾಲೂಕು ಆಡಳಿತ ವತಿಯಿಂದ ನಾವು ಇವತ್ತು ನೆರವೇರಿಸಿದ್ದೀವಿ. ಅವರ ಆತ್ಮಕ್ಕೆ
ಆ ಒಂದು ಚಿರಶಾಂತಿ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ. ನಮಸ್ಕಾರ. ಈ ಶಿವಕುಮಾರ ಸ್ವಾಮೀಜಿ ಅವ್ರಿಗೆ ಅವ್ರಿಗೆ ಒಂದು ನಮಸ್ಕಾರ ಮಾಡ್ತಾ ಇದ್ದೀವಿ. ಎಲ್ಲರೂ ಆರೋಗ್ಯವಾಗಿದ್ದಾರೆ ಅನ್ನೋಕ್ಕೆ ಅವರೇ ಒಂದು ಕಾರಣ. ಅವರು SSಯಿಂದ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕಲ್ತ್ಕೊತಾ ಇದ್ದಾರೆ. ಅದು ಎಲ್ಲ ನಮ್ಮ ತಾಲೂಕಿಗೂ ಅದೇ ಥರ ಆಗಲಿ. ಒಳ್ಳೆ ಶಿವಕುಮಾರ ಸ್ವಾಮೀಜಿ ಅಂತವರು ಮುಂದೆ ಹುಟ್ಟು ಬರಲಿ. ಅವರ ಆಶೀರ್ವಾದ ನಮ್ಗೆ ಬೇಕು ಅಂತ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ಆನೇಕಲ್ ತಾಲೂಕಿನ ತಾಲೂಕ್ ಪಂಚಾಯಿತಿಯಲ್ಲಿ ನಮ್ಮ ಅಧ್ಯಕ್ಷರು ಮುನಿರತ್ನಮ್ಮರು ಮತ್ತು ಎಲ್ಲ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತಿ ಎಲ್ಲ ಸದಸ್ಯರು ಸೇರಿ ನಮ್ಮ ಏನು ಪೂಜನೀಯ ಸ್ವಾಮೀಜಿಗಳಾದಂತಹ ಶಿವಕುಮಾರ ಸ್ವಾಮೀಜಿಗಳು ಅವರು ನಡೆದಾಡುವ ದೇವರು ಮತ್ತು ತ್ರಿವಿಧದ ದಾಸೋಹಿ, ಅನ್ನ ಅಕ್ಷರ ವಸತಿ, ಈ ಮೂರು ಒಂದು ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ಸಿದ್ಧಾಂತದೊಂದಿಗೆ ಅವರು ಪ್ರಾರಂಭ ಆ ಮಠದಲ್ಲಿ ವಿದ್ಯಾರ್ಥಿಗಳಿಗೆ ಅಕ್ಷರ ಅನ್ನವನ್ನು ನೀಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾದಾನವನ್ನು ಮಾಡಿದಂಥ ಮಹಾಪುಣ್ಯಾತ್ಮ. ಆ ಪುಣ್ಯಾತ್ಮನವರನ್ನು ನಾವೆಲ್ಲರೂ ಅಗಲಿದ್ದೀವಿ. ಅಂತಹ ಆ ಮಹಾತ್ಮನ ಒಂದು ಅಗಲಿಕೆ ನೋವನ್ನು ನಾವೆಲ್ಲರೂ ಭರಿಸೋಂಥ ಶಕ್ತಿ ಕೊಡಲಿ ಅಂತ ಮತ್ತು ಅವರಿಗೆ ನಾವು ಇವತ್ತೆಲ್ಲರೂ ಸೇರಿ ಶ್ರದ್ಧಾಂಜಲಿಯನ್ನು ಒಂದು ನಮನಗಳನ್ನು ಅರ್ಪಿಸ್ತಾ ಇದ್ದೀವಿ. ಅವರು ಮತ್ತೆ ಹುಟ್ಟು ಬರಲಿ. ಈ ದೇಶಕ್ಕೆ ಮತ್ತು ಈ ನಾಡಿಗೆ ಅವರ ಸೇವೆ ಮತ್ತೊಮ್ಮೆ ಅಗತ್ಯ ಇದೆ. ಹಾಗಾಗಿ ಆ ಭಗವಂತ ಮತ್ತೊಮ್ಮೆ ಅವರನ್ನು ಈ ಭೂಮಿಯಲ್ಲಿ ಮತ್ತೊಮ್ಮೆ ಹುಟ್ಟು ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊತ ಬಂದಂಥ ಎಲ್ಲ ಒಂದು ನಮ್ಮ ಸದಸ್ಯರು ಮತ್ತು ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲರಿಗೂ ನಾನು ಅಭಿನಂದನೆ ಮತ್ತು ವಂದನೆ. ಏನು ಶಿವಕುಮಾರ ಸ್ವಾಮೀಜಿಗಳು ಕಾಲವಾಗಿದ್ದಾರೆ, ಅದರಿಂದ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಮತ್ತು ಶಿವಕುಮಾರ ಸ್ವಾಮೀಜಿಗಳು ನಡೆದಾಡುವ ದೇವರು ಅಂತ ನಾವು ಭಾವಿಸಿದ್ವಿ. ಈಗಲೂ ಅವರು ನಮ್ಮ ಹೃದಯದಲ್ಲಿ ಇದ್ದಾರೆ ಅಂತ ನಾನು ತಿಳಿಸ್ತೇನೆ. ಪ್ರತಿಯೊಬ್ಬರು ಅವರು ಇನ್ನೂ ಜೀವಂತವಾಗಿದ್ದಾರೆ ಅಂತ ತಿಳ್ಕೊಂಡು ಅವರ ನಡೆನುಡಿಗಳನ್ನು ಮತ್ತು ಅವ್ರ ಕಾರ್ಯಗಳಿತ್ತೋ ಅದನ್ನೆಲ್ಲ ನೆನೆಸ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಾನು ಕೇಳ್ಕೊಳ್ತಾ